ಮುಖ್ಯಮಂತ್ರಿ ಕುರ್ಚಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ನ ಕತೆ ಮುಗಿದಂತೆಯೇ. ಅಹಿಂದ ವರ್ಗಗಳಿಗೆ ನಾನೇ ಕರೆ ನೀಡ್ತೇನೆ. ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಯಿತು ಅನ್ನೋದಾದ್ರೆ ಅಹಿಂದ ಸಮುದಾಯ ಒಗ್ಗಟ್ಟಿನಿಂದ ಹೋರಾಟ ಮಾಡ್ಲಿಕ್ಕೆ ಮುಂದಾಗಬೇಕಾಗತ್ತೆ. ನನಗೆ ಪಕ್ಷ ಮುಖ್ಯವಲ್ಲ, ಜಾತಿ ಮುಖ್ಯ ಅಂತ ಸಿದ್ದರಾಮಯ್ಯನವರ ಪರವಾಗಿ ವರ್ತೂರು ಪ್ರಕಾಶ್ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಕುರ್ಚಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ಗೆ ಗೆರಾವ್ ಹಾಕಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆ ಕೇಳಿಕೊಳ್ತಾ ಇದ್ದೀನಿ. ಸಿದ್ದರಾಮಯ್ಯನ ಕತೆ ಏನಾದ್ರೂ ಕೈ ಇಕ್ಕಿದ್ರೆ ಅವತ್ತು ಕಾಂಗ್ರೆಸ್ನ ಮುಗಿಸ್ದಂಗೆ, ಸ್ಮಶಾನಕ್ಕೆ ಹೋದಂಗೆ, ಕಾಂಗ್ರೆಸ್ ಕತೆ ಕ್ಲೋಸ್ ಆದಂಗೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ, ಅಹಿಂದ ವರ್ಗದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ. ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆ ಕೇಳಿಕೊಳ್ತಾ ಇದ್ದೀನಿ. ಸಿದ್ದರಾಮಯ್ಯನ ಕತೆ ಏನಾದ್ರೂ ಕೈ ಇಕ್ಕಿದ್ರೆ ಅವತ್ತು ಕಾಂಗ್ರೆಸ್ನ ಮುಗಿಸ್ದಂಗೆ, ಸ್ಮಶಾನಕ್ಕೆ ಹೋದಂಗೆ, ಕಾಂಗ್ರೆಸ್ ಕತೆ ಕ್ಲೋಸ್ ಆದಂಗೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ, ಅಹಿಂದ ವರ್ಗದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ. ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಕರೆದಿರುವ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅರ್ಥವನ್ನ ಕಲ್ಪಿಸುವುದು ಬೇಡ ಅಂತ ಹೇಳಿ ಸಂಸದ ರಾಜಶೇಖರ್ ಹಿಟ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಿದ್ದಾರೆ. ದೆಹಲಿಗೆ ಹೋದ ಸಂದರ್ಭದಲ್ಲಿ ಔತಣಕೂಟ ಇದ್ದೇ ಇರುತ್ತೆ. ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋದನ್ನ ಮುಂದೆ ಹೇಳ್ತೀವಿ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆ ನೀಡಿದ್ದಾರೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ ದಯಮಾಡಿ. ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀರಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ ದಯಮಾಡಿ. ನಮ್ಮ ನಾಯಕರು ಇದಾರೆ, ಅದು ಏನ್ ಕ್ಯಾಶುವಲ್ ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ. ಅದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಅದೆಲ್ಲ ಹೇಳ್ತೀನಿ ಮುಂದೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ ದಯಮಾಡಿ. ಮುಖ್ಯಮಂತ್ರಿ ಕುರ್ಚಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ನ ಕತೆ ಮುಗಿದಂತೆಯೇ. ಅಹಿಂದ ವರ್ಗಗಳಿಗೆ ನಾನೇ ಕರೆ ನೀಡ್ತೇನೆ. ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಯಿತು ಅನ್ನೋದಾದ್ರೆ ಅಹಿಂದ ಸಮುದಾಯ ಒಗ್ಗಟ್ಟಿನಿಂದ ಹೋರಾಟ ಮಾಡ್ಲಿಕ್ಕೆ ಮುಂದಾಗಬೇಕಾಗತ್ತೆ. ನನಗೆ ಪಕ್ಷ ಮುಖ್ಯವಲ್ಲ, ಜಾತಿ ಮುಖ್ಯ ಅಂತ ಸಿದ್ದರಾಮಯ್ಯನವರ ಪರವಾಗಿ ವರ್ತೂರು ಪ್ರಕಾಶ್ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಕುರ್ಚಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ಗೆ ಗೆರಾವ್ ಹಾಕಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆ ಕೇಳಿಕೊಳ್ತಾ ಇದ್ದೀನಿ. ಸಿದ್ದರಾಮಯ್ಯನ ಕತೆ ಏನಾದ್ರೂ ಕೈ ಇಕ್ಕಿದ್ರೆ ಅವತ್ತು ಕಾಂಗ್ರೆಸ್ನ ಮುಗಿಸ್ದಂಗೆ, ಸ್ಮಶಾನಕ್ಕೆ ಹೋದಂಗೆ, ಕಾಂಗ್ರೆಸ್ ಕತೆ ಕ್ಲೋಸ್ ಆದಂಗೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ, ಅಹಿಂದ ವರ್ಗದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ. ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯನ ಕುರ್ಚಿಗೆ ನನ್ನ ಕೈ ಇಕ್ಕಿದ್ರೆ ಸುಮಾರು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆ ಕೇಳಿಕೊಳ್ತಾ ಇದ್ದೀನಿ.
ನ ಮುಗಿಸ್ದಂಗೆ ಸ್ಮಶಾನಕ್ಕೆ ಹೋದಂಗೆ ಕಾಂಗ್ರೆಸ್ ಕತೆ ಕ್ಲೋಸ್ ಆದಂಗೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ ಅಹಿಂದ ವರ್ಗದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಕರೆದಿರುವ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅರ್ಥವನ್ನ ಕಲ್ಪಿಸುವುದು ಬೇಡ ಅಂತ ಹೇಳಿ ಸಂಸದ ರಾಜಶೇಖರ್ ಹಿಟ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಿದ್ದಾರೆ. ದೆಹಲಿಗೆ ಹೋದ ಸಂದರ್ಭದಲ್ಲಿ ಔತಣಕೂಟ ಇದ್ದೇ ಇರುತ್ತೆ. ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋದನ್ನ ಮುಂದೆ ಹೇಳ್ತೀವಿ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆ ನೀಡಿದ್ದಾರೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದಾರೆ, ಅದು ಏನ್ ಕ್ಯಾಶುವಲ್ ಪ್ರತಿ ಸರಿ ಹೋಗ್ತಾರ. ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ. ಅದಕ್ಕೇನು ಹೊಸ ಅರ್ಥ ಅದೆಲ್ಲ ಹೇಳ್ತೀನಿ ಮುಂದೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಮುಖ್ಯಮಂತ್ರಿ ಕುರ್ಚಿಗೆ ಕೈ ಹಾಕಿದ್ರೆ ಕಾಂಗ್ರೆಸ್ನ ಕತೆ ಮುಗಿದಂತೆಯೇ.